ಐಸಿಸ್ ಕಮಾಂಡರ್ ವಿಶ್ವದ ನಂಬರ್ 1 ಭಯೋತ್ಪಾದಕ ಸಂಘಟನೆ. ಐಸಿಸ್ನ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಯಾರು ಅಂತ ಹೇಳಿದರೆ ಬಿಲಾಲ್ ಅಲ್ ಮಿನುಕಿ. ಈ ಬಿಲಾಲ್ ಅಲ್ ಮಿನುಕಿಯನ್ನ ನೈಜೀರಿಯಾ ಸೇನೆಯೊಂದಿಗೆ ಅಮೆರಿಕದ ಜಂಟಿ ದಾಳಿಯ ಮುಖಾಂತರ ಹೊಡೆದುರುಳಿಸಲಾಗಿದೆ, ಹತ್ಯೆ ಮಾಡಲಾಗಿದೆ. ಆ ಮುಖಾಂತರ ಭಯೋತ್ಪಾದಕನೊಬ್ಬನನ್ನು ಇನ್ನಿಲ್ಲದಂತೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಆ ಮುಖಾಂತರ ನೈಜೀರಿಯಾ ಸೇನಾಪಡೆಗಳಿಗೆ, ಅಲ್ಲಿ ಅಧಿಕಾರಿಗಳೆಲ್ಲರಿಗೂ ಕೂಡ ಡೊನಾಲ್ಡ್ ಟ್ರಂಪ್ ಒಂದು ಧನ್ಯವಾದವನ್ನು ಹೇಳಿದ್ದಾರೆ. ಇಸ್ಲಾಮಿಕ್ ಸ್ಟೇಟ್ ಉಗ್ರಗಾಮಿಯ ಸಂಘಟನೆಯ ಜಾಗತಿಕ ಮುಖ್ಯಸ್ಥ ಈ ವ್ಯಕ್ತಿ ಯಾರು? ಅಬು ಬಿಲಾಲ್ ಅಲ್ ಮಿನುಕಿ. ಹಾಗಾದರೆ ಅಮೆರಿಕದ ವಿಶೇಷ ಮಿಲಿಟರಿ ಪಡೆಗಳ ದಾಳಿಯಲ್ಲಿ ಈ ವ್ಯಕ್ತಿಯ ಹತ್ಯೆಯಾಗಿದೆ. ಏನೇನಾಯಿತು ಬೆಳವಣಿಗೆ ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ವಿಶ್ವದ ನಂಬರ್ 1 ಕಮಾಂಡರ್ ಐಸಿಸ್ ಕಮಾಂಡರ್ ಹತ್ಯೆಯಾಗಿದೆ. ಏನೇನಾಯಿತು? ಐಸಿಸ್ನ ಮೋಸ್ಟ್ ವಾಂಟೆಡ್ ನಾಯಕ ಆಯಿತ ಅಬು ಬಿಲಾಲ್ ಅಲ್ ಮಿನುಕಿ, ಈ ವ್ಯಕ್ತಿಯ ಹತ್ಯೆಯಾಗಿದೆ. ಅಮೆರಿಕನ್ ಪಡೆಗಳು ನೈಜೀರಿಯಾದ ಸಶಸ್ತ್ರ ಪಡೆಗಳ ಕಾರ್ಯಾಚರಣೆಯಲ್ಲಿ ಹತ್ಯೆ ಮಾಡಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಸಹಾಯ ಮಾಡಿದ ನೈಜೀರಿಯಾ ಸರ್ಕಾರಕ್ಕೆ ಟ್ರಂಪ್ ಎಲ್ಲ ಧನ್ಯವಾದವನ್ನು ಹೇಳಿದ್ದಾರೆ. ಆಫ್ರಿಕಾದ ಸಹೆಲ್ ಪ್ರದೇಶದಲ್ಲಿ ಭಯೋತ್ಪಾದಕ ದಾಳಿಗಳಿಗೆ ಈ ಮಿನುಕಿ ಎನ್ನುವಂಥ ವ್ಯಕ್ತಿ ಸಹಾಯವನ್ನು ಮಾಡ್ತಾ ಇದ್ದ. ಈ ನೋಡಿ, ಐಸಿಸ್ನ ಉಗ್ರಗಾಮಿ ಸಂಘಟನೆ ಜಾಗತಿಕ ಮಟ್ಟದ 2ನೇ ನಾಯಕ ಅಂತ ಈ ವ್ಯಕ್ತಿಯನ್ನು ಕರೀತಾ ಇದ್ರು. ಮೋಸ್ಟ್ ವಾಂಟೆಡ್ ಟೆರರ್ ಅಬು ಬಿಲಾಲ್ ಅಲ್ ಮಿನುಕಿ ಅಂತ. ಇದೀಗ ಅಮೆರಿಕ ಮತ್ತು ನೈಜೀರಿಯಾ ಈ ಪಡೆಗಳೇನಿದೆ ಇವು ಹತ್ಯೆ ಮಾಡಿವೆ. ಅಮೆರಿಕದ ವಿಶೇಷ ಪಡೆ, ನೈಜೀರಿಯಾದ ಸಶಸ್ತ್ರ ಪಡೆ ಜಂಟಿ ದಾಳಿಯನ್ನು ಮಾಡಿ ಹತ್ಯೆ ಮಾಡಿರೋದು. ಅಮೆರಿಕದ ವೆಸ್ಟ್ ಆಫ್ರಿಕಾ ಮತ್ತು ಸಾಹೆಲ್ ಪ್ರದೇಶದಲ್ಲಿ ಒಂದು ದಾಳಿ ಆಯಿತು. ಅನೇಕ ತಿಂಗಳುಗಳಿಂದ ಇದಕ್ಕೊಂದು ಪ್ರಿಪರೇಷನ್ ಆಗಿತ್ತು. ಪ್ರಿಪರೇಷನ್ ಆದ ನಂತರ ಇಂಥದ್ದೊಂದು ಪ್ರಯತ್ನವನ್ನು ಆಗಿದೆ. ಅದಕ್ಕೆ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ, ವಿಶ್ವದ ಅತ್ಯಂತ ಭಯಾನಕ ಭಯೋತ್ಪಾದಕನೊಬ್ಬನನ್ನು ನಾವು ಮಟ್ಟ ಹಾಕಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪ್ ಎಲ್ಲ ಮಾತನಾಡಿರೋದು. 44 ವರ್ಷದ ವ್ಯಕ್ತಿ ಈತ, ನೈಜೀರಿಯಾದ ಪ್ರಜೆ. ಅಮೆರಿಕ ಸರ್ಕಾರ 2023ರಲ್ಲಿ ಈ ವ್ಯಕ್ತಿಯನ್ನು ಜಾಗತಿಕ ಭಯೋತ್ಪಾದಕ ಅಂತ ಈ ವ್ಯಕ್ತಿಯನ್ನು ನಿರ್ಬಂಧ ಹೇರಲಾಗಿತ್ತು. ಈತನ ಮೇಲೆ ಒಂದು ಕಣ್ಣಿಡೋ ಪ್ರಯತ್ನವನ್ನು ಮಾಡಿತ್ತು. 2023ರಿಂದ 2026 ತನಕ ಒಂದು 3 ವರ್ಷಗಳ ಅವಧಿಯಲ್ಲಿ ಒಂದು ಪ್ರಯತ್ನವನ್ನು ಮಾಡಿ ನೈಜೀರಿಯಾ ಮತ್ತು ಅಮೆರಿಕದ ಪಡೆಗಳು ಸೇರಿಕೊಂಡು ಇದೀಗ ಆ ವ್ಯಕ್ತಿಯನ್ನು, ಅಂದರೆ ಈ ಉಗ್ರಗಾಮಿ ಏನಿದ್ದಾನೆ ಬಿಲಾಲ್ ಅಲ್ ಮಿನುಕಿ, ಈತನನ್ನು ಹೊಡೆದುರುಳಿಸೋ ಪ್ರಯತ್ನವನ್ನು ಮಾಡಿದ್ವಿ. ಇದರ ಜೊತೆಗೆ ಆಪರೇಷನ್ ಶುಜಾ ಕಾರ್ಯಾಚರಣೆ ಆಗಿದೆ. ಏನಿದು ಆಪರೇಷನ್ ಶುಜಾ ಕಾರ್ಯಾಚರಣೆ? ಡೀಟೇಲ್ಸ್ ನೋಡ್ತಾ ಹೋಗೋದಾದರೆ, ಕಾಂಗೋ ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂದರೆ DRC ಅಂತ ನಾವೇನು ಕರಿತೀವಿ, ಇದರ ಜೊತೆಗೆ ಉಗಾಂಡ ಸೇನೆಗಳ ಜಂಟಿ ಕಾರ್ಯಾಚರಣೆ ಆಯಿತು. ದೀರ್ಘಾವಧಿಯ ಭಯೋತ್ಪಾದಕ ನಿಗ್ರಹ ಕಾರ್ಯಾಚರಣೆಯ ಭಾಗವಾಗಿ ಆಪರೇಷನ್ ಶುಜಾ ಅಂತ ಇದಕ್ಕೆಲ್ಲ ಕರೆದ್ರು. ಆ ಕಾರ್ಯಾಚರಣೆಯನ್ನು ಅವರು ಮಾಡಿದ್ದಾರೆ. ಏನಿದು ಕಾರ್ಯಾಚರಣೆ? ಉಗಾಂಡಾದ ಪೀಪಲ್ಸ್ ಡಿಫೆನ್ಸ್ ಫೋರ್ಸಸ್ಗಳು, ಇದು ಉಗಾಂಡ ಸೇನೆ, ಇದು ಫೋರ್ಸಸ್ ಆರ್ಮೀಸ್ ಡೆಲಾ ರಿಪಬ್ಲಿಕನ್ ಡೆಮಾಕ್ರೆಟಿಕ್ ಡು ಕಾಂಗೋ, ಅಂದರೆ ಇದು ಕಾಂಗೋದ ಸೇನೆ. ಇದು 2021ರಿಂದ ಈ ಒಂದು ಶುಜಾ ಕಾರ್ಯಾಚರಣೆಯನ್ನು ಶುರು ಮಾಡಿದರು. ಶುಜಾ ಅಂತ ಹೇಳಿದರೆ ಧೈರ್ಯಶಾಲಿ ಅಂತ ಹೇಳ್ತಾರೆ, ಶೂರ ಅಂತ ಹೇಳ್ತಾರೆ. ಯಾವ ಕಾರಣಕ್ಕಾಗಿ? ಉಗ್ರರು ಕಾಂಗೋದ ಒಂದು ದಟ್ಟ ಅರಣ್ಯದಲ್ಲೆಲ್ಲ ಕುಳಿತುಕೊಂಡು ಸುರಕ್ಷಿತವಾಗಿ ಅಲ್ಲೆಲ್ಲ ಇರ್ತಿದ್ರು. ಹೀಗಾಗಿ ಆ ನೆರೆಯ ಉಗಾಂಡದ ಮೇಲೆ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಇದರ ಜೊತೆಗೆ ಕಾಂಗೋದ ನಾಗರಿಕರ ಹತ್ಯೆಗಳಾಗಿತ್ತು. ಹೀಗಾಗಿ ಈ ಎರಡು ದೇಶಗಳಿಗೂ, ಅದು ಕಾಂಗೋ ಆಗಿರ್ಬೋದು, ಅದಾದ ನಂತರ ಉಗಾಂಡ, 2 ದೇಶಗಳ ಮೇಲೆಯೂ ಕೂಡ ಇವರು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಹೀಗಾಗಿ ADF ಆಗಿರ್ಬೋದು, ಅದಾದ ನಂತರ ಈ ಅವಾಯ್ಡ್ ಡೆಮಾಕ್ರೆಟಿಕ್ ಫೋರ್ಸಸ್, ಅದಾದ ನಂತರ PCS, ಇವರೆಲ್ಲ ನಂಟೆಲ್ಲ ಇತ್ತು. ಈ ಎಲ್ಲ ಕಾರಣಕ್ಕಾಗಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಈ ವ್ಯಕ್ತಿಯನ್ನು ಹೊಡೆದುರುಳಿಸಿದ್ದಾರೆ. ಆಫ್ರಿಕಾದಲ್ಲಿ ಒಂದು ಇಸ್ಲಾಮಿಕ್ ಸ್ಟೇಟ್ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತೀವಿ ಅಂತೆಲ್ಲ ಹೊರಟಿದ್ರು ಅವರು. ಆ ಇಸ್ಲಾಮಿಕ್ ಸ್ಟೇಟ್ ಯಾವುದೇ ಕಾರಣಕ್ಕೂ ಸ್ಥಾಪನೆ ಆಗಬಾರದು ಅಂತ ಯುಗಾಂಡ ಮತ್ತು ಕಾಂಗೋ ಇವರೆಲ್ಲರೂ ಕೂಡ ನಿರತರಾಗಿ 2 ದೇಶಗಳು ಒಪ್ಪಂದವನ್ನು ಮಾಡಿಕೊಂಡು ಆಪರೇಷನ್ ಶುಜಾ ಕಾರ್ಯಾಚರಣೆಯನ್ನು ಮಾಡಿ ಈ ವ್ಯಕ್ತಿಯನ್ನು ಸದ್ಯಕ್ಕೆ ಹೊಡೆದುರುಳಿಸಿದ್ದಾರೆ. ಇದು 2 ದೇಶಗಳ ನಡುವೆ ಆದಂತಹ ಕಾರ್ಯಾಚರಣೆ. ಇದರ ಜೊತೆಗೆ ಮತ್ತೊಂದು ಕಾರ್ಯಾಚರಣೆ ವಿವರಗಳು ಏನೇನಿತ್ತು ಕಾರ್ಯಾಚರಣೆ ವಿವರಗಳು? ಇಂಟೆಲಿಜೆನ್ಸ್ ಮಾಹಿತಿ ಆಧಾರದ ಮೇಲೆ ಅಬು ಬಿಲಾಲ್ ಅಲ್ ಮಿನುಕಿ ಈ ವ್ಯಕ್ತಿ ಇದ್ದಂತಹ ಜಾಗ ಪತ್ತೆ ಮಾಡಿದ್ರು. ಒಂದು ಸಾಮ್ರಾಜ್ಯವನ್ನೇ ಕಟ್ಕೊಂಡು ಬಿಟ್ಟಿದ್ದಂತೆ ಈ ವ್ಯಕ್ತಿ. ಅದನ್ನು ಡ್ರೋನ್ ಸಹಾಯದಿಂದ, ಮನುಷ್ಯರ ಸಹಾಯದಿಂದ ಇವೆಲ್ಲವನ್ನು ಪತ್ತೆ ಮಾಡೋ ಪ್ರಯತ್ನ ಆಯಿತು. ಇದಾದ ನಂತರ ಪೂರ್ವ ಕಾಂಗೋದ ಇತುರಿ, ಉತ್ತರ ಕಿವು ಪ್ರಾಂತ್ಯಗಳ ಗಡಿಭಾಗದಲ್ಲೆಲ್ಲ ಉಗ್ರರಿಗೆ ತರಬೇತಿ ಶಿಬಿರಗಳು, ಕಮಾಂಡ್ ಸೆಂಟರ್ಗಳನ್ನು ಗುರಿಯಾಗಿಸಿಕೊಂಡು ವಾಯುದಾಳಿ. ಲೇಕ್ ಚಾಡ್ ಡಿಸಿನ್ ಪ್ರಾಂತ್ಯದಲ್ಲಿ ಒಂದು ಅತಿ ದೊಡ್ಡ ಕಾರ್ಯಾಚರಣೆ ಆಗಿದೆ. ಅಬು ಬಿಲಾಲ್ ಅಲ್ ಮಿನುಕಿ ಎನ್ನುವಂಥ ವ್ಯಕ್ತಿ ಏನಿದ್ದಾನೆ, ಹಲವು ತಿಂಗಳಿಂದ ಈ ಅಮೆರಿಕ ಮತ್ತು ನೈಜೀರಿಯಾದವರೆಲ್ಲ ಕಣ್ಣಿಟ್ಟಿದ್ರು. ನೈಜೀರಿಯಾದ ಬೋರ್ನೋ ರಾಜ್ಯದ ಮೆಟೆಲೆ ಅನ್ನುವಂಥ ಒಂದು ಜಾಗ ಇದು. ಈ ಜಾಗದಲ್ಲಿ ಈ ವ್ಯಕ್ತಿ ಒಂದು ದೊಡ್ಡ ಕೋಟೆಯನ್ನೇ ಕಟ್ಟಿಬಿಟ್ಟಿದ್ದಂತೆ. ಹೀಗಾಗಿ ಅಮೆರಿಕ ಏನು ಮಾಡ್ತು, ಅಮೆರಿಕ ಒಂದು ಗಾನಾ ದೇಶ ಅಂತ ಒಂದು ಪಕ್ಕದ ದೇಶ, ಆ ದೇಶದಲ್ಲಿ ಒಂದು ವಿಮಾನ ನಿಲ್ದಾಣವನ್ನು ಬೇಸ್ಮೆಂಟ್ ಆಗಿ ಬಳಸಿಕೊಂಡು
ಈ ಮೆಟೆಲೆ ಎನ್ನುವಂಥ ಒಂದು ಪ್ರದೇಶ ಏನಿದೆ ಇಲ್ಲಿ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಿತು. ಈ ದಾಳಿ ಮಾಡೋ ಪ್ರಯತ್ನವನ್ನು ಮಾಡಾಗಿ ಇದಕ್ಕೆ ಜಂಟಿ ಕಾರ್ಯಾಚರಣೆಯಲ್ಲಿ ಧ್ವಂಸ ಆಗಿದೆ, ಮಿನುಕಿ ಹತ್ಯೆ ಆಗಿದೆ. ಜಂಟಿ ಕಾರ್ಯಾಚರಣೆಯಲ್ಲಿ ಮಿನುಕಿ ಹತ್ಯೆ ಆಗಿದೆ. ಹಾಗಾದರೆ ಯಾರೀತ, ಏನೀತನ ಡೀಟೇಲ್ಸು, ಮಿನುಕಿ ಅನ್ನುವಂಥ ವ್ಯಕ್ತಿ ಯಾರು, ಏನು ಎತ್ತ ಅಂತ ನೋಡ್ತಾ ಹೋಗೋದಾದರೆ ಈತನ ಮೂಲ ಹೆಸರು ಅಬ್ದುಲ್ಲಾ ಮಕಾಂಗ ಅಂತ. ಅಬ್ದುಲ್ಲಾ ಮಕಾಂಗ ಅಂತ ಈತ ಮೂಲತಃ ಕಾಂಗೋ ಪ್ರಜಾಸತ್ತಾತ್ಮಕ ಪ್ರಜೆ ಅಂತೆ. ಅಂದರೆ ಈತ ಮೊದಲು ಒಂದು ಬೇರೆ ಸಂಘಟನೆಯಲ್ಲಿದ್ದ, ಅದಾದ ನಂತರ ICCಗೆ ಬರ್ತಾನೆ. ಈತ ಆಫ್ರಿಕಾದ ಸಾಹೆಲ್ ಪ್ರದೇಶದಲ್ಲಿ ಭಯೋತ್ಪಾದನೆಗೆಲ್ಲ ಕುಮ್ಮಕ್ಕು ಕೊಡ್ತಾ ಇದ್ದಂಥ ವ್ಯಕ್ತಿ ಈತ. ಕುಮ್ಮಕ್ಕು ಕೊಡ್ತಾ ಇದ್ದ, ಅಬ್ದುಲ್ ಮಕಾಂಗಿ ಅಂತ ಕರೀತಾರೆ. ಈ ಅಬೂಬಕರ್ ಮೈನೋಕೋ, ಅಬೂರ್ ಮೈನೋಕ್ ಅಂತ ಈತನ ಬೇರೆ ಬೇರೆ ಹೆಸರುಗಳು. ಮೈನೋಕೋ ಅನ್ನುವಂಥ ಪ್ರದೇಶ, ಈ ವ್ಯಕ್ತಿ ಆ ಪ್ರದೇಶದಿಂದ ಬಂದಿದ್ದ ಅಂತ. ಈಗ ನಮ್ಮಲ್ಲಿ ಈ ಹೆಸರಿನ ಜೊತೆಗೆ ಊರುಗಳ ಹೆಸರನ್ನು ಇಟ್ಕೊಳ್ತಾರಲ್ಲ, ಆ ಸಂಪ್ರದಾಯ ಆಫ್ರಿಕಾದಲ್ಲಿದೆ. ಇದೇ ಕಾರಣಕ್ಕಾಗಿ ಆ ವ್ಯಕ್ತಿಯ ಜೊತೆಗೆ ಮೈನೋಕೋ ಅನ್ನುವಂಥ ಒಂದು ಹೆಸರು ಬಂದಿತ್ತಂತೆ. ಇದರ ಜೊತೆಗೆ ಈ ಸಾಹೆಲ್ ಪ್ರದೇಶ ಇತ್ತಲ್ಲ, ಈ ಪ್ರದೇಶವನ್ನು ಕೇಂದ್ರೀಕರಿಸಿಕೊಂಡು ಆತ ಮಾಲಿ, ನೈಜರ್, ಬುರ್ಕಿನಾ ಫಾಸೋ ಮತ್ತು ಚಾಡ್ ಈ ದೇಶಗಳ ಜೊತೆಗೆ ಈ ಸಾಹೆಲ್ ಎನ್ನುವಂಥ ಪ್ರಾಂತ್ಯ ತನ್ನ ಗಡಿಯನ್ನು ಹಂಚಿಕೊಳ್ಳುತ್ತೆ 5-6 ದೇಶಗಳ ಜೊತೆಗೆ. ಆದರೆ ಇಲ್ಲಿ ಗಡಿ ಹೆಂಗೆ ಬಂದೋಬಸ್ತಾಗಿದ್ದಂಥ ಗಡಿ ಇಲ್ಲ. ಇಲ್ಲಿ ಗಡಿ ದುರ್ಬಲವಾದಂತಹ ಗಡಿಗಳಿದೆ. ಈ ವ್ಯಕ್ತಿ ಏನು ಮಾಡ್ತಾ ಇದ್ದ, ಈ ದುರ್ಬಲ ಗಡಿಯ ಲಾಭವನ್ನು ಪಡೆದುಕೊಂಡು ಈ ವ್ಯಕ್ತಿ ದಾಳಿಯನ್ನು ನಡೆಸೋದು. ದಾಳಿಯ ಆದ ನಂತರ, ವ್ಯಕ್ತಿಗಳ ಹತ್ಯೆ ಆದ ನಂತರ ಈ ವ್ಯಕ್ತಿ ಏನು ಮಾಡ್ತಾ ಇದ್ದ, ದಟ್ಟವಾದಂತಹ ಅರಣ್ಯದಲ್ಲಿ ಪಾರಾಗೋ ಪ್ರಯತ್ನವನ್ನು ಈ ವ್ಯಕ್ತಿ ಮಾಡ್ತಾ ಇದ್ದ. ಇಂತಹ ಕೆಲಸಗಳನ್ನು ಮಾಡಿದ್ದ ಈ ವ್ಯಕ್ತಿ. ಮತ್ತೊಂದು ಏನು ಅಂತ ಹೇಳಿದರೆ, ಒಂದು ದೊಡ್ಡ ಘಟನೆಯಲ್ಲಿಯೂ ಕೂಡ ಈ ವ್ಯಕ್ತಿ ಭಾಗವಹಿಸಿದ್ದ. ಒಂದು ಬೋಕೋ ಹರಾಮ್ ಎನ್ನುವಂಥ ಒಂದು ಉಗ್ರ ಸಂಘಟನೆ. ಅದು ಬೋಕೋ ಹರಾಮ್ ಎನ್ನುವಂಥ ಒಂದು ಉಗ್ರ ಸಂಘಟನೆ. ಮೊದಲು ಅಲ್ಲಿ ಟ್ರೈನಿಂಗ್ ಪಡೆದುಕೊಂಡು, ಅದಾದ ನಂತರ ಅಲ್ಲಿ ಬೇರೆ ಬೇರೆಯವರನ್ನು ನಿಯೋಜನೆ ಮಾಡಿ ಆ ಪ್ರಯತ್ನಗಳನ್ನೆಲ್ಲ ಮಾಡಿ, ಅದಾದ ನಂತರ ಈ ವ್ಯಕ್ತಿ ICCಗೆಲ್ಲ ಬರೋ ಪ್ರಯತ್ನಗಳಾಯಿತು. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದರೆ, ಈ ವಿಚಾರದಲ್ಲಿ ಈತನ ಮೇಲಿರುವಂಥ ಆರೋಪಗಳೇನು, ಯಾವೆಲ್ಲ ಆರೋಪಗಳಿತ್ತು, ಅಮೆರಿಕ ಮತ್ತು ನೈಜೀರಿಯಾದ ಕಣ್ಣು ಈ ವ್ಯಕ್ತಿಯ ಮೇಲೆ ಏನೇನಿತ್ತು. ಕಾಂಗೋ ಮತ್ತು ಉಗಾಂಡಾ ದೇಶಗಳ ಗಡಿ ಭಾಗದಲ್ಲಿ ದೊಡ್ಡ ಹಿಂಸಾಚಾರ ಮಾಡ್ತಾ ಇದ್ದ. ನಾನು ಆವಾಗಲೇ ಹೇಳ್ತಾ ಇದ್ದ ಹಾಗೆ ಕಾಂಗೋದ ನಾಗರಿಕರು ಉಗಾಂಡದ ನಾಗರಿಕರ ಮೇಲೆ ದಾಳಿ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಇದ್ದ. ಭೀಕರವಾಗಿ ಹಿಂಸಾಚಾರಗಳನ್ನು ಈತ ಮಾಡ್ತಾ ಇದ್ದ. ನಾಗರಿಕರ ಹತ್ಯೆಗಳಾಗ್ತಾ ಇತ್ತು, ಸೈನಿಕರ ಮೇಲೆ ದಾಳಿ ಆಗ್ತಾ ಇತ್ತು. ಅಲ್ಲಿಯ ಬಡತನ ಮತ್ತು ನಿರುದ್ಯೋಗವನ್ನು ಬಳಸಿಕೊಂಡು, ಈಗ ಹೇಗೆ ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಭಯೋತ್ಪಾದಕರು ಮಾಡ್ತಾರಲ್ಲ, ಕಲ್ಲು ತೋರಿಸೋ ಪ್ರಯತ್ನ, ಅವರಿಗೆ ಭಯೋತ್ಪಾದಕರಿಗೆ ಟ್ರೈನಿಂಗ್ ಕೊಡೋ ಪ್ರಯತ್ನವನ್ನು ಮಾಡ್ತಿದ್ದಲ್ಲ, ಈ ವ್ಯಕ್ತಿ ಅದೇ ರೀತಿಯಾಗಿ ಮಾಡೋ ಪ್ರಯತ್ನ ಮಾಡ್ತಾ ಇದ್ದ. ಅಲ್ಲಿ ಯುವಕರನ್ನು ಸೆಳೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದ. ನೀವು 2018ರಲ್ಲಿ ದಾಪ್ಚಿ ಅನ್ನುವಂಥ ಒಂದು ಪ್ರದೇಶ, ಆ ದಾಪ್ಚಿಯಲ್ಲಿ ಒಂದು ಘಟನೆ ಆಗುತ್ತೆ. ಶಾಲಾ ವಿದ್ಯಾರ್ಥಿಗಳ ಅಪಹರಣ. ಎಷ್ಟು ಜನ? 100 ಶಾಲಾ ವಿದ್ಯಾರ್ಥಿಗಳ ಅಪಹರಣ ಆಗುತ್ತೆ. ಆ ಎಲ್ಲ ಹೆಣ್ಣು ಮಕ್ಕಳನ್ನು ಕೂಡ ಇದೇ ಮಿನುಕಿ ಅಪಹರಣ ಮಾಡಿದ್ದ, ಅವರನ್ನು ಕರೆದುಕೊಂಡು ಹೋಗಿದ್ದ ಎನ್ನುವಂಥ ಗಂಭೀರವಾದಂಥ ಆರೋಪ ಈ ವ್ಯಕ್ತಿಯ ಮೇಲೆ ಇತ್ತು. ಇದರ ಜೊತೆಗೆ ಭಯೋತ್ಪಾದಕ ಸಂಘಟನೆಗಳಿಗೆ ಇತ್ತದ ಎಲ್ಲ ಈ ಕಳ್ಳ ಸಾಗಾಣಿಕೆ ಆಗಿರ್ಬೋದು, ದೌಲತ್ತುಗಳ ಮುಖಾಂತರ ಹಣವನ್ನು ಸಂಗ್ರಹ ಮಾಡಿ ಅವರಿಗೆಲ್ಲ ಸಹಾಯ ಮಾಡ್ತಾ ಇದ್ದ ಎನ್ನುವಂಥ ಗಂಭೀರ ಆರೋಪ ಈ ವ್ಯಕ್ತಿಯ ಮೇಲೆ ದೊಡ್ಡ ಮಟ್ಟದಲ್ಲಿತ್ತು. ಹೀಗಾಗಿ 2023ರಿಂದಲೂ ಕೂಡ ಅಮೆರಿಕ ಈ ವ್ಯಕ್ತಿಯ ಮೇಲೆ ಕಣ್ಣಿಡುವ ಪ್ರಯತ್ನವನ್ನು ಮಾಡಿತ್ತು. ಇದೀಗ ನೈಜೀರಿಯಾ ಮತ್ತು ಅಮೆರಿಕ ಸೇರಿಕೊಂಡು ಜಂಟಿ ಕಾರ್ಯಾಚರಣೆಯಲ್ಲಿ ಮೋಸ್ಟ್ ವಾಂಟೆಡ್ ಟೆರರ್ ಒಬ್ಬನನ್ನು ಹೊಡೆದುರುಳಿಸುವ ಪ್ರಯತ್ನಗಳಾಗಿದೆ.